Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಬಹು ಆಯ್ಕೆ ಪ್ರಶ್ನೆಗಳ 3ನೇ ಭಾಗವನ್ನು ನಾವೀಗ ನೋಡ್ತಾ ಹೋಗೋಣ. ಏನು 30 ಕ್ವಶನ್ಗಳ ಒಂದೊಂದು ಸೆಟ್ಗಳನ್ನು ನಾವು ಮಾಡ್ತಾ ಇದ್ವಿ, ಅದರಲ್ಲಿ 3ನೇ ಭಾಗ 30 ಕ್ವಶನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವೀಗ ನೋಡ್ತಾ ಹೋಗೋಣ. ಮುಂಬರುವಂಥ HSTR ಎಕ್ಸಾಮ್ಗಾಗಿರ್ಬೋದು ಅಥವಾ GPSTR ಎಕ್ಸಾಮ್ಗಳಾಗಿರ್ಬೋದು, ಈ MCQ ಕ್ವಶನ್ಗಳು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಮೊದಲಿದ್ದ ರೀತಿಯಲ್ಲಿ ಡಿಸ್ಕ್ರಿಪ್ಟಿವ್ ಥರದ ಕ್ವಶನ್ಗಳನ್ನ ಈಗ ಕೇಳದೇ ಇರುವ ಕಾರಣಕ್ಕಾಗಿ ಎಷ್ಟು ನಾವು MCQಗಳನ್ನು ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ತೇವೋ ಅಷ್ಟು ನಮಗೆ ಎಕ್ಸಾಮ್ನಲ್ಲಿ ಆನ್ಸರನ್ನು ಕಂಡುಹಿಡಿಲಿಕ್ಕೆ, ಕ್ವಶನನ್ನು ಅನಾಲಿಸಿಸ್ ಮಾಡಲಿಕ್ಕೆ, ತಪ್ಪು ಉತ್ತರವನ್ನು ತೆಗೆದು ಹಾಕಲಿಕ್ಕೆ, ಅದರ ಜೊತೆಗೆ ಸರಿ ಉತ್ತರವನ್ನು ಹುಡುಕಲಿಕ್ಕೆ ನಮಗೆ ಇವು ಬಹಳಷ್ಟು ಸಹಾಯ ಮಾಡ್ತವೆ. ಅದಕ್ಕಾಗಿ ಬಹು ಆಯ್ಕೆಯ ಪ್ರಶ್ನೆಗಳನ್ನೇ ನಮ್ಮ ಚಾನಲ್ನಲ್ಲಿ ನಾವು ಬಹಳಷ್ಟು ಹಾಕ್ತಾ ಇರುವಂಥದ್ದು. ಯಾವುದೇ ಅದನ್ನು ಹೊರತಾಗಿ ನಮ್ಮ ಚಾನಲ್ನಲ್ಲಿ ಒಂದು ಲೈನರ್ ಇರುವಂಥದ್ದು ಸಹ ಬಹಳಷ್ಟು ವಿಡಿಯೋಗಳಿದ್ದಾವೆ. ಮಹಾ ಸಂಚಿಕೆಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರುವಂಥದ್ದು ಸಹ ಬಹಳಷ್ಟಿದೆ. ಅವು ನಿಮಗೆ ಒಂದು ಸೈಡ್ನಲ್ಲಿ ವಿಡಿಯೋಸ್ಗಳು ಅವುಗಳನ್ನ ನೋಡ್ಕೊಳ್ತಾ ಹೋದರೆ ಅವು ಒಂದು ಸ್ವಲ್ಪ ನಿಮಗೆ ಪುನರ್ಮನನಕ್ಕಾಗಿ ಅಥವಾ ರಿವಿಷನ್ ಮಾಡಲಿಕ್ಕಾಗುತ್ತೆ. ಮತ್ತು ಈ ಕ್ವಶನ್ಗಳು MCQಗಳಿರೋದ್ರಿಂದ ಉತ್ತರವನ್ನು ನೀವು ಪ್ರಿಡಿಕ್ಟ್ ಮಾಡ್ಬೋದು. ವಿಡಿಯೋವನ್ನು ಸ್ಟಾಪ್ ಮಾಡಿಕೊಂಡು ಯಾವ ಉತ್ತರ ಆಗಿರ್ಬೋದು ಅಂತ ಹೇಳಿ ನೀವು ಗೆಸ್ ಮಾಡಿ ಆಮೇಲೆ ಉತ್ತರವನ್ನು ನೋಡ್ಕೊಳ್ಳೋದ್ರಿಂದ ನಿಮ್ಮ ಓದಿನ ಮಟ್ಟ ಅಥವಾ ನಿಮ್ಮ ಪ್ರಯತ್ನದ ಮಟ್ಟ ನಿಮಗೆ ತಿಳಿದುಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಸೊ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಹೆಚ್ಚಿನ ಸಮಯವನ್ನು ಪೀಠಿಕೆಯಲ್ಲಿ ವ್ಯರ್ಥ ಮಾಡದೆ ಕ್ವಶನ್ಗಳನ್ನ ನಾವು ತೆಗೆದುಕೊಂಡು ಹೋಗೋಣ. ಒಂದು 20 ರಿಂದ 25 ನಿಮಿಷದ ಅವಧಿಯಲ್ಲಿ 30 ಕ್ವಶನ್ಗಳನ್ನ ಕವರ್ ಮಾಡೋದ್ರಿಂದ ನೀವು ಟ್ರಾವೆಲ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಬೇರೆ ಕೆಲಸವನ್ನು ಮಾಡ್ತಾ ಇರುವಾಗಲೂ ಒಂದು ಇಯರ್ಫೋನ್ ಅಷ್ಟಿದ್ರೆ ಇದನ್ನು ಹಾಕಿ ನಾವು ಕೇಳ್ತಾ ಹೋದರೆ ನಮಗದು ಪ್ರಾಕ್ಟೀಸ್ಗಳನ್ನು ಸಹ ಹೆಚ್ಚಾಗಿ ಮಾಡಿಕೊಡುತ್ತೆ ಅನ್ನೋದನ್ನು ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಕ್ವಶನ್, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರದ ವ್ಯಾಪ್ತಿ ಮೀರಿ ಮೊಕದ್ದಮೆಯನ್ನು ವಿಚಾರಣೆ ನಡೆಸಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆಯನ್ನು ಹೀಗೆನ್ನುವರು ಅನ್ನುವಂಥದ್ದನ್ನು ಪ್ರಶ್ನೆಯಾಗಿ ಕೊಟ್ಟಿರುವಂಥದ್ದು. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವುದೇ ಮೊಕದ್ದಮೆಯ ವಿಚಾರಣೆ ನಡೆಸಕೂಡದು. ಸರ್ವೋಚ್ಚ ನ್ಯಾಯಾಲಯದ ಅಧೀನ ನ್ಯಾಯಾಲಯಗಳು ಅಂದರೆ ಹೈಕೋರ್ಟ್ಗಳು ಬರ್ತವೆ, ಹಾಗೆ ಅದರ ಜೊತೆಯಲ್ಲಿ ಜಿಲ್ಲಾ ನ್ಯಾಯಾಲಯಗಳು ಬರ್ತವೆ, ತಾಲೂಕಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಬರ್ತವೆ. ಇವೆಲ್ಲವೂ ಸಹ ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಬೇರೆ ಯಾವುದೇ ವಿಚಾರಣೆಯನ್ನು ನಡೆಸೋ ಹಾಗಿಲ್ಲ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ನೀಡುವಂತಹ ಒಂದು ಲಿಖಿತ ರೂಪದ ಆಜ್ಞೆಯನ್ನು ಏನಂತಾರೆ? ಆಪ್ಷನ್ 1 ಬಂದಿ ಪ್ರತ್ಯಕ್ಷೀಕರಣ, ಆಪ್ಷನ್ 2 ಪ್ರತಿಬಂಧಕಾಜ್ಞೆ, ಆಪ್ಷನ್ 3 ಪರಮಾದೇಶ, ಆಪ್ಷನ್ 4 ಅಥವಾ ಡಿ ಸರ್ಶಿಯೋರರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಪ್ರತಿಬಂಧಕಾಜ್ಞೆ ಅನ್ನುವಂಥದ್ದು. ಈ ಪ್ರತಿಬಂಧಕಾಜ್ಞೆಯನ್ನು ನೀಡುತ್ತೆ, ಬಂಧಕವನ್ನು ಮಾಡುವಂಥದ್ದು, ನಿಲ್ಲಿಸುವಂಥದ್ದು. ಈ ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದ 24 ಗಂಟೆಗಳ ಒಳಗಾಗಿ ಅಂದರೆ ಒಂದು ದಿನದ ಒಳಗಾಗಿ ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕು ಅನ್ನುವಂಥದ್ದನ್ನು ತಿಳಿಸುವಂಥದ್ದು. ಪರಮಾದೇಶ ಅಂದರೆ ಇವು ಅಧೀನ ನ್ಯಾಯಾಲಯಗಳಿಗೆ ತಿಳಿಸುವಂತಹ ಕೆಲವೊಂದಿಷ್ಟು ಆದೇಶಗಳು. ಅಂದರೆ ಅಧೀನ ನ್ಯಾಯಾಲಯ ಅನ್ನೋದಕ್ಕಿಂತ ಯಾವುದೇ ಒಬ್ಬ ವ್ಯಕ್ತಿ ಬೇರೆಯ ಅಧಿಕಾರವನ್ನು ಹೊಂದಿದ್ರೆ, ಸರ್ಕಾರಿ ಅಧಿಕಾರದ ದುರುಪಯೋಗ ಪಡಿಸ್ಕೊಳ್ತಾ ಇದ್ರೆ, ಈ ರೀತಿಯಾಗಿ ಒಟ್ಟು 5 ರಿಟ್ ಅರ್ಜಿಗಳನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ನೀಡುವಂತಹ ಅವಕಾಶ ಇದೆ. ಅದರಲ್ಲಿ ಅಧೀನ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಮೀರಿ ವಿಚಾರಣೆ ನಡೆಸಬಾರದೆಂದು ಪ್ರತಿಬಂಧಕಾಜ್ಞೆ ತಿಳಿಸುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ನೀತಿ ಆಯೋಗ ಸ್ಥಾಪನೆಯಾದ ವರ್ಷ? NITI ಅನ್ನುವಂಥದ್ದು ಯಾವಾಗ ಸ್ಥಾಪನೆ ಆಯಿತು? ಆಪ್ಷನ್ 1 ಜನವರಿ 1, 2015, ಆಪ್ಷನ್ 2 1 ಜನವರಿ 2000, ಆಪ್ಷನ್ 3 1 ಜನವರಿ 2015, ಆಪ್ಷನ್ 4 1 ಜನವರಿ ಜೂನ್ 2000 ಅನ್ನುವಂಥದ್ದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಎ, ಜನವರಿ 1, 2015. ಈಗ ನೀತಿ ಆಯೋಗ ಆಯಿತು. ಅದಕ್ಕೂ ಮುಂಚೆ ಇದ್ದಂತಹ ಪಂಚವಾರ್ಷಿಕ ಯೋಜನೆಗಳು ಏನಿತ್ತು ಅವುಗಳನ್ನ ನಿಲ್ಲಿಸಿ 2015 ಜನವರಿ 1ರಿಂದ ನೀತಿ ಆಯೋಗ ಅಂತ ಹೇಳಿ ಸ್ಥಾಪನೆ ಮಾಡಿತ್ತು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥದ್ದು ಇದರ ಫುಲ್ ಫಾರ್ಮ್. ಇದರ ಫಸ್ಟ್ ಲೆಟರ್ಗಳನ್ನು ಸೇರಿಸಿ ನೀತಿ ಆಯೋಗ ಅಂತ ಹೇಳಿ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಮುಂಚಿದ್ದಂತಹ ಪಂಚವಾರ್ಷಿಕ ಯೋಜನೆಗಳ ಬದಲಾಗಿ ಈ ನೀತಿ ಆಯೋಗದ ಸ್ಥಾಪನೆ ಆಯಿತು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕಾಶ್ಮೀರದ ಕಾರ್ಕೋಟ ರಾಜಮನೆತನವನ್ನು ಸ್ಥಾಪಿಸಿದವರು? ಕಾಶ್ಮೀರದಲ್ಲಿ ಕಾರ್ಕೋಟ ಮನೆತನವನ್ನು ಸ್ಥಾಪನೆ ಮಾಡಿದಂತಹ ರಾಜ ಯಾರು?
ಆಪ್ಷನ್ಗಳನ್ನ ನೋಡ್ತಾ ಹೋಗೋಣ. ರಾಜ ಪ್ರತಾಪಾದಿತ್ಯ, ಆಪ್ಷನ್ ಬಿ ರಾಜ ವಜ್ರಾದಿತ್ಯ, ರಾಜ ಲಲಿತಾದಿತ್ಯ, ರಾಜ ದುರ್ಲಭವರ್ಧನ. ಕಾಶ್ಮೀರದಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ಒಂದು ಅತ್ಯದ್ಭುತ ಅಥವಾ ಉತ್ತಮವಾದಂತಹ ಒಂದು ರಾಜವಂಶ, ಪ್ರಾಚೀನ ರಾಜವಂಶಗಳಲ್ಲಿ ಒಂದು. ಇದನ್ನ ಸ್ಥಾಪನೆಯನ್ನ ಮಾಡಿದಂಥವರು ರಾಜ ದುರ್ಲಭವರ್ಧನ ಅನ್ನುವಂಥವ್ನು. ಆಪ್ಷನ್ ಡಿ. ಸಾಮಾನ್ಯ ಶಕ 625ರಲ್ಲಿ ಸಾಮಾನ್ಯ ಶಕ 625ರಲ್ಲಿ ರಾಜ ದುರ್ಲಭವರ್ಧನಿಂದ ಈ ಕಾರ್ಕೋಟ ಮನೆತನ ಸ್ಥಾಪನೆಯಾಗುತ್ತೆ. ದುರ್ಲಭವರ್ಧನನ ಮಗ ರಾಜ ಪ್ರತಾಪಾದಿತ್ಯ, ಹಾಗೆ ಅವರ ಮಕ್ಕಳಾದಂತಹ ಈ ಪ್ರತಾಪಾದಿತ್ಯನ ಮಕ್ಕಳಾದಂತಹ ವಜ್ರಾದಿತ್ಯ, ಉದಯಾದಿತ್ಯ, ಲಲಿತಾದಿತ್ಯ ಇವರು ಈ ಒಂದು ಸಾಮ್ರಾಜ್ಯದ ಪ್ರಮುಖ ಅರಸರಾಗಿದ್ದರು. ಇದರಲ್ಲಿ ಲಲಿತಾದಿತ್ಯ ಅನ್ನುವಂಥವನು, ರಾಜ ಲಲಿತಾದಿತ್ಯ ಬಹಳಷ್ಟು ಉತ್ತಮವಾದಂತಹ ಒಬ್ಬ ಅರಸ. 36 ವರ್ಷಗಳ ಕಾಲ ಈ ಕಾರ್ಕೋಟ ಮನೆತನವನ್ನ ಆಳ್ವಿಕೆಯನ್ನ ಮಾಡಿರ್ತಾನೆ. ಈ ಲಲಿತಾದಿತ್ಯ ಮುಕ್ತಾಪೀಡನ ಆಸ್ಥಾನ ಕವಿಯಾಗಿದ್ದಂಥವನು ಕಲ್ಹಣ. ರಾಜತರಂಗಿಣಿ ಹೇಳುವಂತಹ ಒಂದು ಕೃತಿ, ಕಾಶ್ಮೀರದ ಬಗ್ಗೆ, ಪ್ರಾಚೀನವಾದ ಕಾಶ್ಮೀರದ ಬಗ್ಗೆ ಇರುವಂತಹ ಏಕೈಕ ಕೃತಿ, ಒಂದು ವೈಜ್ಞಾನಿಕ ಕೃತಿ ಅಂದರೆ ಕಲ್ಹಣನ ರಾಜತರಂಗಿಣಿ. ಆ ಕಲ್ಹಣನ ರಾಜತರಂಗಿಣಿ ಕೃತಿ ಸಂಬಂಧಪಟ್ಟಿರುವಂಥದ್ದು, ರಚನೆ ಆಗಿರುವಂಥದ್ದು ಈ ಕಾರ್ಕೋಟ ಮನೆತನದ ರಾಜವಂಶದ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ. ನೆಕ್ಸ್ಟ್ 4ನೇ ಪ್ರಶ್ನೆ. ಲೋಕಸಭೆಯ ಪ್ರಥಮ ಮಹಿಳಾ ಸಭಾಧ್ಯಕ್ಷರಾಗಿದ್ದವರು ಯಾರು? ಆಪ್ಷನ್ಗಳು: ಸರೋಜಿನಿ ನಾಯ್ಡು, ಆಪ್ಷನ್ 2 ಮೀರಾ ಕುಮಾರ್, ಆಪ್ಷನ್ 3 ಪ್ರತಿಭಾದೇವಿ ಪಾಟೀಲ್, ಆಪ್ಷನ್ 4 ಸುಚೇತಾ ಕೃಪಲಾನಿ. ಲೋಕಸಭೆಯ ಪ್ರಥಮ ಮಹಿಳಾ ಸಭಾಧ್ಯಕ್ಷರಾಗಿದ್ದಂಥವರು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಬಿ ಮೀರಾ ಕುಮಾರ್ ಅವರು ಲೋಕಸಭೆಯ ಪ್ರಥಮ ಮಹಿಳಾ ಸಭಾಧ್ಯಕ್ಷರು ಆಗಿದ್ರು. ಹಾಗಿದ್ರೆ ಸರೋಜಿನಿ ನಾಯ್ಡು ಪ್ರಥಮ ಮಹಿಳಾ ರಾಜ್ಯಪಾಲರಾಗಿದ್ದಂಥವರು, ಪ್ರಥಮ ಮಹಿಳಾ ರಾಜ್ಯಪಾಲರಾಗಿದ್ರು. ಹಾಗೆ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಇವರು ಮಹಿಳಾ ರಾಷ್ಟ್ರಪತಿ, ಪ್ರಥಮ ಮಹಿಳಾ ರಾಷ್ಟ್ರಪತಿಗಳು ಅಂತ ಹೇಳಿ ಕರೆಸ್ಕೊಳ್ತಾರೆ. ಹಾಗೆ ಸುಚೇತಾ ಕೃಪಲಾನಿ ಇವರು ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದಂಥವ್ರು. ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಇರುವಂಥದ್ದು. ಮಹಿಳೆಯರ ಪ್ರಾತಿನಿಧ್ಯ ಅಂತ ಬಂದಾಗ ಯಾರು ಮೊದಲ ರಾಜ್ಯಪಾಲರಾಗಿದ್ರು, ರಾಷ್ಟ್ರಪತಿಗಳಾಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಇನ್ನು ಮಹಿಳಾ ಪ್ರಧಾನಿ ಅಂತ ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತ ಹೇಳಿ ನಾವು ಹೇಳ್ತೇವೆ. ಹಾಗೆ ಮೀರಾ ಕುಮಾರಿ ಅನ್ನೋರು ಲೋಕಸಭೆಯ ಪ್ರಥಮ ಮಹಿಳಾ ಸಭಾಧ್ಯಕ್ಷರು ಆಗಿದ್ದಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾದ ವಿಧಿ. ಆಪ್ಷನ್ ಎ 5A, ಆಪ್ಷನ್ ಬಿ 3A, ಆಪ್ಷನ್ ಬಿ 4A, ಆಪ್ಷನ್ ಡಿ 5B. ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ನೋಡ್ತೇವೆ. ಸಂವಿಧಾನದ 12ರಿಂದ 35ನೇ ವಿಧಿಯವರೆಗೆ ನಾವು ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತೇವೆ. ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು. ಹಾಗೆ ಮೂಲಭೂತ ಕರ್ತವ್ಯಗಳನ್ನು ಯಾವ ಒಂದು ವಿಧಿಯಲ್ಲಿ, ಯಾವ ಒಂದು ವಿಧಿಯ ಅಡಿಯಲ್ಲಿ ಮಾಡಲಾಗಿದೆ ಅನ್ನುವಂಥದ್ದು ಪ್ರಶ್ನೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಸಿ 4A ಯ ವಿಧಿಯಲ್ಲಿ, 51ನೇ ವಿಧಿಯ 4A ಯ ಅಡಿಯಲ್ಲಿ, 51A ಅಂತಲೂ ಸಹ ಅದನ್ನು ಕರೆಯುವಂಥದ್ದು. ಇಲ್ಲಿ ಈ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ತಿಳಿಸಲಾಗಿರುವಂಥದ್ದು. 4A ಭಾಗದ 51A ಯ ವಿಧಿಯಲ್ಲಿ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಲಾಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ. 3ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ? ಆಪ್ಷನ್ 1 ಶ್ರೀರಂಗಪಟ್ಟಣ ಒಪ್ಪಂದ, ಆಪ್ಷನ್ 2 ಮಂಗಳೂರು ಒಪ್ಪಂದ, ಆಪ್ಷನ್ 3 ಮೈಸೂರು ಒಪ್ಪಂದ, ಆಪ್ಷನ್ 4 ಪಾಂಡಿಚೇರಿ ಒಪ್ಪಂದ. ಈ 3ನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಸುಲ್ತಾನ ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಒಂದು ಯುದ್ಧ ಆಗಿರುತ್ತೆ. 3ನೇ ಆಂಗ್ಲೋ ಮೈಸೂರು ಯುದ್ಧ. ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಮೊದಲ ಯುದ್ಧದಲ್ಲಿ ಹೈದರಾಲಿ ಜೊತೆ ಯುದ್ಧ ಮಾಡ್ತಾರೆ. 2ನೇ ಯುದ್ಧದ ಅರ್ಧದಲ್ಲಿ ಹೈದರಾಲಿ ಮರಣ ಹೊಂದಿದ ನಂತರ ಆ ಯುದ್ಧದ ನೇತೃತ್ವವನ್ನು ಟಿಪ್ಪು ಸುಲ್ತಾನ್ ವಹಿಸಿಕೊಳ್ತಾನೆ. ನಂತರ 3ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಈ 3ನೇ ಆಂಗ್ಲೋ ಮೈಸೂರು ಯುದ್ಧ ಅವಮಾನಕರವಾದಂತಹ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ. ರಾಜ್ಯದ ಅತ್ಯುನ್ನತ ಕಾನೂನು ಸಲಹೆಗಾರರು. ರಾಜ್ಯದ ಅತ್ಯುನ್ನತ ಕಾನೂನು ಸಲಹೆಗಾರನ ಏನಂತ ಕರೀತಾರೆ? ಆಪ್ಷನ್ ಎ ಅಟಾರ್ನಿ ಜನರಲ್, ಆಪ್ಷನ್ ಬಿ ಹೈಕೋರ್ಟ್ನ ನ್ಯಾಯಾಧೀಶರು, ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಆಪ್ಷನ್ ಡಿ ಅಡ್ವೊಕೇಟ್ ಜನರಲ್.
ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಅಡ್ವೊಕೇಟ್ ಜನರಲ್ ಅಂತ ಹೇಳಿ ಕರೀತಾರೆ. ರಾಜ್ಯದ ಅತ್ಯುನ್ನತ ಕಾನೂನು ಸಲಹೆಗಾರದ್ದು. ರಾಷ್ಟ್ರ ಅಂತ ಬಂದಾಗ ಅಟಾರ್ನಿ ಜನರಲ್ ಅಂತ ಹೇಳಿ ಕರೆಯುವಂಥದ್ದು. ರಾಷ್ಟ್ರದ ಅತ್ಯುನ್ನತ ಕಾನೂನು ಸಲಹೆಗಾರರು ಅಥವಾ ನ್ಯಾಯ ಸಲಹೆಗಾರರು ಅಂದರೆ ಅದು ಅಟಾರ್ನಿ ಜನರಲ್. ರಾಜ್ಯ ಅಂತ ಬಂದಾಗ ಅದು ಅಡ್ವೊಕೇಟ್ ಜನರಲ್. ನೆಕ್ಸ್ಟ್ 8ನೇ ಪ್ರಶ್ನೆ. ನೋಟು ಮುದ್ರಣಾಲಯಗಳಿಗೆ ಮತ್ತು ನಾಣ್ಯ ಟಂಕಶಾಲೆಗಳಿಗೆ ಭದ್ರತೆಯನ್ನು ಒದಗಿಸುವ ಪಡೆ. ಆಪ್ಷನ್ ಎ, ರೈಲ್ವೆ ರಕ್ಷಣಾ ಪಡೆ. ಆಪ್ಷನ್ ಬಿ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಆಪ್ಷನ್ ಸಿ, ಗಡಿ ಭದ್ರತಾ ಪಡೆ. ಆಪ್ಷನ್ ಡಿ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅನ್ನುವಂಥದ್ದು. ನೋಟು ಮುದ್ರಣಾಲಯ ಮತ್ತು ನಾಣ್ಯ ಟಂಕಶಾಲೆಗಳಿಗೆ ಭದ್ರತೆಯನ್ನು ಒದಗಿಸುವಂತಹ ಕೆಲಸವನ್ನ ಮಾಡುವಂಥದ್ದು. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಕೇಂದ್ರೀಯ ಕೈಗಾರಿಕೆಗಳಿಗೆ ಭದ್ರತೆಯನ್ನು ನೀಡುವಂತಹ ಒಂದು ಪಡೆ ಅಥವಾ ಫೋರ್ಸ್ ಏನಿದೆ ಅದು ಈ ಕೆಲಸವನ್ನ ಮಾಡುತ್ತೆ. ರೈಲ್ವೆ ರಕ್ಷಣಾ ಪಡೆ ರೈಲ್ವೆಗೆ ಸಂಬಂಧಪಟ್ಟಂತಹ ಅಲ್ಲಿನ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂತಹ ಕೆಲಸವನ್ನ ಮಾಡುತ್ತೆ. ಗಡಿ ಭದ್ರತಾ ಪಡೆ BSF ಅಂತ ಹೇಳಿ ಕರಿತೇವೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ, ಗಡಿಯನ್ನ ಕಾಯುವಂತ ಕೆಲಸವನ್ನ ಮಾಡ್ತಾರೆ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂದ್ರೆ ರಿಸರ್ವ್ ಪೊಲೀಸ್ಗಳು ಇವರು ಆಗಿರ್ತಾರೆ. ಯಾವುದೇ ಅಹಿತಕರ ಘಟನೆ ಅಥವಾ ಯಾವುದೇ ಒಂದು ಅಗತ್ಯ ಫೋರ್ಸ್ಗಳು ಬೇಕಾದಾಗ ಈ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯವರು ಅವಕಾಶವನ್ನ ಮಾಡಿಕೊಡ್ತಾರೆ, ಅವರು ಬರ್ತಾರೆ. ನೆಕ್ಸ್ಟ್ 9. ಕರ್ನಾಟಕದಲ್ಲಿರುವ ಒಟ್ಟು ಹುಲಿ ಸಂರಕ್ಷಣಾ ವಲಯಗಳು. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5 ಹಾಗೆ ಆಪ್ಷನ್ ಡಿ 6 ಅಂತ ಹೇಳಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಸಿ 5. ಕರ್ನಾಟಕದಲ್ಲಿ ಒಟ್ಟು 5 ಹುಲಿ ಸಂರಕ್ಷಣಾ ವಲಯಗಳು ಇರುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ. ಗಿರ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ. ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಹಾರಾಷ್ಟ್ರ. ಗಿರ್ ರಾಷ್ಟ್ರೀಯ ಉದ್ಯಾನವನ ಇದು ಕಂಡುಬರುವಂತಹ ರಾಜ್ಯ ಆಪ್ಷನ್ ಬಿ ಗುಜರಾತ್. ಗುಜರಾತ್ನಲ್ಲಿ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಅಂತ ನಾವು ನೋಡಿದಾಗ ಪ್ರಮುಖ 5 ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ಗಳನ್ನ ಬಂಡೀಪುರ, ನಾಗರಹೊಳೆ, ಬನ್ನೇರುಘಟ್ಟ, ಅನ್ಶಿ ಮತ್ತು ಕುದುರೆಮುಖ 5 ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನ ನೋಡ್ತೇವೆ. ಒಂದು ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ, ಕುದುರೆಮುಖ ಹಾಗೂ ಅನ್ಶಿ ಅಂತ ಹೇಳಿ ಇರುವಂಥದ್ದು. ಇವಿಷ್ಟು ಕರ್ನಾಟಕದಲ್ಲಿರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು. ನೆಕ್ಸ್ಟ್ 11ನೇ ಪ್ರಶ್ನೆ. ಭಾರತೀಯ ನೌಕಾಪಡೆಯ ದಕ್ಷಿಣ ನೌಕಾ ಕಮಾಂಡ್ನ ಕೇಂದ್ರ ಸ್ಥಳ ಇರುವ ಸ್ಥಳ, ಕೇಂದ್ರ ಕಚೇರಿ. ಭಾರತೀಯ ನೌಕಾಪಡೆಯ ಎ ವಿಶಾಖಪಟ್ಟಣ, ಬಿ ಮುಂಬೈ, ಸಿ ಕೊಚ್ಚಿನ್, ಡಿ ಗೋವಾ. ಭಾರತೀಯ ನೌಕಾಪಡೆಯ ದಕ್ಷಿಣ ಕಮಾಂಡ್ನ ಕಚೇರಿ ಇರುವಂಥದ್ದು ಕೊಚ್ಚಿನ್ನಲ್ಲಿ, ಇಲ್ಲಿ ಕಂಡುಬರುತ್ತೆ. ಈ ವಿಶಾಖಪಟ್ಟಣದಲ್ಲಿ ಪೂರ್ವ ಕಮಾಂಡಿನ ಕೇಂದ್ರ ಕಚೇರಿ ಇದೆ. ಮುಂಬೈನಲ್ಲಿ ಪಶ್ಚಿಮ ಕಮಾಂಡಿನ ಕೇಂದ್ರ ಕಚೇರಿ ಇರುವಂಥದ್ದು. ದಕ್ಷಿಣದ್ದು ಕೊಚ್ಚಿನ್ನಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ. ಕರ್ನಾಟಕದ ಮೊಟ್ಟ ಮೊದಲ ರೈಲು ಸಂಚಾರ ಆರಂಭವಾದ ವರ್ಷ. ಕರ್ನಾಟಕದಲ್ಲಿ ಫಸ್ಟ್ ರೈಲು ಸಂಚಾರ ಯಾವಾಗ ಆರಂಭ ಆಗುತ್ತೆ? ಆಪ್ಷನ್ ಎ 1864, ಆಪ್ಷನ್ ಬಿ 1964, ಆಪ್ಷನ್ ಸಿ 1950, ಆಪ್ಷನ್ ಡಿ 1885. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಎ 1864ರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರೈಲು ಸಂಚಾರ ಆರಂಭ ಆಗುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಎಂಬ ಕಾಗದ ಕೈಗಾರಿಕೆಯು ಕಂಡುಬಂದಿರುವಂತಹ ಸ್ಥಳ. ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಭದ್ರಾವತಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ದಾಂಡೇಲಿ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅನ್ನುವಂಥದ್ದು ಇರುವಂಥದ್ದು ಆಪ್ಷನ್ ಡಿ ದಾಂಡೇಲಿಯಲ್ಲಿ ಕಂಡುಬರುತ್ತದೆ. ಸ್ಥಳೀಯವಾಗಿ ಸಿಗುವಂತಹ ಕಚ್ಚಾ ಪದಾರ್ಥಗಳು ಅಂದರೆ ಬಿದಿರಾಗಿರ್ಬೋದು, ಕಾಗದ ತಯಾರಿಕೆಗೆ ಬೇಕಾದಂತಹ ಹುಲ್ಲುಗಳು ಮತ್ತು ಹುಲ್ಲುಗಳು ಹೆಚ್ಚಾಗಿ ಕಂಡುಬರುವಂಥದ್ದು, ಹಾಗೆ ಕಾಳಿ ನದಿಯ ನೀರು, ಇವೆಲ್ಲವೂ ಬೇಕಾದಂತಹ ಸಂಪನ್ಮೂಲಗಳಿರೋ ಕಾರಣ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅನ್ನು ದಾಂಡೇಲಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ. ಜಪಾನಿನ ಶಾಸನಬದ್ಧ ಹಣವನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ ಎ ಡಾಲರ್, ಆಪ್ಷನ್ ಬಿ ಯೆನ್, ಆಪ್ಷನ್ ಸಿ ಪೌಂಡ್, ಆಪ್ಷನ್ ಡಿ ಮಾರ್ಕ್. ಸರಿಯಾದಂತಹ ಉತ್ತರ ಇದಕ್ಕೆ
ಆಪ್ಷನ್ ಬಿ ಎನ್ ಅಂತ ಹೇಳಿ ಜಪಾನಿನ ಶಾಸನಬದ್ಧ ಹಣವನ್ನು ಕರೀತಾರೆ. ಅದೇ ರೀತಿ ಭಾರತದ ಶಾಸನಬದ್ಧ ಹಣವನ್ನು ನಾವು ರೂಪಾಯಿ ಅಂತ ಏನು ಕರಿತೇವೆ, ಹಾಗೆ ಬೇರೆ ಬೇರೆ ದೇಶದಲ್ಲಿ ಅಲ್ಲಿನ ಹಣಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕರೆಯುವಂಥದ್ದು. ಅಮೆರಿಕಾದಲ್ಲಿ ಡಾಲರ್ ಅಂತ ಹೇಳಿ ಕರೆಯುವಂಥದ್ದು, ಈ ಜರ್ಮನ್ನ ಭಾಗದಲ್ಲಿ ಪೌಂಡ್ ಅಂತ ಹೇಳಿ ಕರೆಯುವಂಥದ್ದು, ಇವೆಲ್ಲವೂ ಸಹ ಅಲ್ಲಿ ಇರುವಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ, ಬಹು ಉಪಯೋಗಿ ಖನಿಜ ಎಂದು ಯಾವ ಅದಿರನ್ನು ಕರೆಯುತ್ತಾರೆ? ಆಪ್ಷನ್ ಎ ಮ್ಯಾಂಗನೀಸ್, ಆಪ್ಷನ್ ಬಿ ಬಾಕ್ಸೈಟ್, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಚಿನ್ನ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಎ ಮ್ಯಾಂಗನೀಸ್ ಅನ್ನ ಬಹು ಉಪಯೋಗಿ ಖನಿಜ ಅಂತ ಹೇಳಿ ಕರೀತಾರೆ. ಈ ಬಣ್ಣಗಳ ತಯಾರಿಕೆಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಿಗೆ ಇದನ್ನು ಉಪಯೋಗ ಮಾಡೋದ್ರಿಂದ ಇದನ್ನು ಬಹು ಉಪಯೋಗಿ ಅದಿರು ಅಂತ ಕರೀತಾರೆ. ಬಾಕ್ಸೈಟ್ ಇದು ಅಲ್ಯೂಮಿನಿಯಂನ ತಯಾರಿಕೆಗೆ ಬೇಕಾದಂತಹ ಪ್ರಮುಖ ಕಚ್ಚಾ ವಸ್ತು. ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆಯ ಮೂಲ ಕೈಗಾರಿಕೆಗೆ ಬೇಕಾಗಿರುವಂಥದ್ದು. ಚಿನ್ನ ಅತಿ ಬೆಲೆ ಬಾಳುವಂತಹ ಒಂದು ಖನಿಜ ಅಂತ ಹೇಳಿ ನಾವು ಕರೆಯುವಂಥದ್ದು. ನೆಕ್ಸ್ಟ್ 16ನೇ ಪ್ರಶ್ನೆ, ಬುದ್ಧ ಚರಿತ ಬರೆದವನು? ಆಪ್ಷನ್ ಎ 1 ನಾಗಾರ್ಜುನ, ಆಪ್ಷನ್ 2 ಸಂಘರಕ್ಷ, ಆಪ್ಷನ್ 3 ವಸುಮಿತ್ರ, ಹಾಗೆ ಆಪ್ಷನ್ 4 ಅಶ್ವಘೋಷ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಅಶ್ವಘೋಷ ಬರೆದಂತಹ ಒಂದು ಕೃತಿ ಬುದ್ಧ ಚರಿತ. ಈ ನಾಗಾರ್ಜುನ, ಸಂಘರಕ್ಷ, ವಸುಮಿತ್ರ, ಅಶ್ವಘೋಷ ಇವೆಲ್ಲರೂ ಸಹ ಕನಿಷ್ಕನ ಅವಧಿಯಲ್ಲಿ ಭಾರತದಲ್ಲಿ ಇದ್ದಂತಹ ಬೌದ್ಧ ಭಿಕ್ಷುಗಳು ಆಗಿದ್ರು. ಬೌದ್ಧ ಒಂದು ಭಿಕ್ಷುಗಳಾಗಿದ್ದಂಥವ್ರು. ಇದನ್ನ ಪ್ರಶ್ನೆಯನ್ನ ಪದೇ ಪದೇ ರಿಪೀಟ್ ಆಗಿ ಕೇಳಿದ್ದಾರೆ. ಈ ಒಂದು ಬೌದ್ಧ ಸನ್ಯಾಸಿಗಳು ಯಾರ ಅವಧಿಯಲ್ಲಿ ಇದ್ರು ಅನ್ನುವಂಥದ್ದು, ಕನಿಷ್ಕನ ಒಂದು ಅವಧಿಯಲ್ಲಿ ಇದ್ದಂಥವ್ರು. ನೆಕ್ಸ್ಟ್ 17ನೇ ಪ್ರಶ್ನೆ, ಕನಿಷ್ಕನ ರಾಜಧಾನಿ? ಆಪ್ಷನ್ 1 ಪುರುಷಪುರ, ಆಪ್ಷನ್ 2 ಪಾಟಲಿಪುತ್ರ, ಆಪ್ಷನ್ 3 ಥಾನೇಶ್ವರ, ಆಪ್ಷನ್ 4 ಪ್ರಯಾಗ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಪುರುಷಪುರ. ಇದು ಕನಿಷ್ಕನ ರಾಜಧಾನಿಯಾಗಿತ್ತು. ಕನಿಷ್ಕ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ನೆಕ್ಸ್ಟ್ 18ನೇ ಪ್ರಶ್ನೆ, ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದದ ಭಾಗ? ಆಪ್ಷನ್ 1 ಸಂಹಿತೆ, ಆಪ್ಷನ್ 2 ಅರಣ್ಯಕ, ಆಪ್ಷನ್ 3 ಉಪನಿಷತ್, ಆಪ್ಷನ್ 4 ಬ್ರಾಹ್ಮಣಕ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಬ್ರಾಹ್ಮಣಕ. ಇದು ಯಜ್ಞ ಆಚರಣೆಯ ಕ್ರಮಗಳನ್ನ, ಯಜ್ಞ ಆಚರಣೆಯ ನೀತಿ ನಿಯಮಗಳನ್ನ ತಿಳಿಸುವಂತಹ ವೇದದ ಭಾಗ ಆಗಿದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಮೆಸೊಪೊಟೇಮಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು? 1 ಅಕಾಡಿಯನ್ನರು, 2 ಸುಮೇರಿಯನ್ನರು, 3 ಬ್ಯಾಬಿಲೋನಿಯನ್ನರು, 4 ಚಾಲ್ಡಿಯನ್ನರು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಸುಮೇರಿಯನ್ನರು. ಇವರು ಮೆಸೊಪೊಟೇಮಿಯಾದಲ್ಲಿ ಮೊಟ್ಟ ಮೊದಲ ಬರವಣಿಗೆಯನ್ನ ರೂಪಿಸ್ತಾರೆ. ಗುಡ್ಡಗಾಡುಗಳಿಂದ ಮೊದಲು ಬಂದಂತಹವರು ಸಹ ಸುಮೇರಿಯನ್ನರೇ ಆಗಿದ್ದಾರೆ. ಇವರು ಜಿಗ್ಗುರಾತ್ ಅನ್ನುವಂತಹ ಆರಾಧನಾ ಸ್ಥಳಗಳನ್ನ ಇವರು ಕಟ್ಕೊಳ್ತಾರೆ. ಕೃತಕವಾಗಿ ನಿರ್ಮಿಸಿದ ಬೆಟ್ಟ ಗುಡ್ಡಗಳ ಮೇಲೆ ಆರಾಧನಾ ಸ್ಥಳಗಳನ್ನ ನಿರ್ಮಾಣವನ್ನ ಮಾಡ್ಕೊಳ್ತಾರೆ. ಈ ಮೆಸೊಪೊಟೇಮಿಯಾ ಅಂದ್ರೆ ನದಿಗಳ ನಡುವಿನ ನಾಡು ಅಂತ ಹೇಳಿ ಕರೀತಾರೆ. ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ಅನ್ನುವಂತಹ ನದಿಗಳ ಒಂದು ನಡುವೆ ಈ ಮೆಸೊಪೊಟೇಮಿಯಾ ನಾಗರಿಕತೆ ಕಂಡುಬರುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು 1976ರ ಸಂವಿಧಾನದ ಯಾವ ತಿದ್ದುಪಡಿಯ ಅನ್ವಯ ಅಳವಡಿಸಲಾಗಿದೆ? ಸರಿ, ಆಪ್ಷನ್ಗಳು 44ನೇ ತಿದ್ದುಪಡಿ, ಆಪ್ಷನ್ 2 41ನೇ ತಿದ್ದುಪಡಿ, ಆಪ್ಷನ್ 3 42ನೇ ತಿದ್ದುಪಡಿ, ಆಪ್ಷನ್ 4 46ನೇ ತಿದ್ದುಪಡಿ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಆಗಿರುವಂಥದ್ದು 1976ರಲ್ಲಿ. ಈ 76ರ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು 4ಎಯ ಭಾಗದ 51ಎಯ ವಿಧಿಯಲ್ಲಿ ಈ ಒಂದಿಷ್ಟು ಸಂವಿಧಾನದ ತಿದ್ದುಪಡಿಗಳನ್ನು ಅಳವಡಿಸಲಾಗಿದೆ. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಬಾಬರ್ ಬರೆದ ಆತ್ಮಚರಿತೆ ಬಾಬರ ನಾಮ ಇರುವ ಭಾಷೆ? ಆಪ್ಷನ್ 1 ಪರ್ಷಿಯನ್, ಆಪ್ಷನ್ 2 ಅರೇಬಿಕ್, ಆಪ್ಷನ್ 3 ತುರ್ಕಿ, ಆಪ್ಷನ್ 4 ಉರ್ದು. ಬಾಬರ್ನ ಆತ್ಮಚರಿತ್ರೆಯ ಹೆಸರು ಬಾಬರ ನಾಮ ಅನ್ನುವಂಥದ್ದು. ಆ ಬಾಬರ ನಾಮ ಇರುವಂತಹ ಭಾಷೆ ತುರ್ಕಿ ಭಾಷೆಯಲ್ಲಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಅಲೈ ದರ್ವಾಜಾ ಕಟ್ಟಿಸಿದವನು? ಆಪ್ಷನ್ 1 ಅಕ್ಬರ್, ಆಪ್ಷನ್ 2 ಶಹಜಹಾನ್, ಆಪ್ಷನ್ 3 ಅಲಾವುದ್ದೀನ್ ಖಿಲ್ಜಿ, ಆಪ್ಷನ್ 4 ಫಿರೋಜ್ ಶಾ ತುಘಲಕ್. ಸರಿಯಾದಂತಹ ಉತ್ತರ ಇದಕ್ಕೆ
ಆಪ್ಷನ್ 3 ಅಲ್ಲಾವುದ್ದೀನ್ ಖಿಲ್ಜಿ. ಅಲೈ ದರ್ವಾಜವನ್ನು ಕಟ್ಟಿಸ್ತಾನೆ, ಅದರ ಜೊತೆಗೆ ಸಿರಿ ಹೇಳುವಂತಹ ಒಂದು ಕೋಟೆಯನ್ನು ಸಹ ಕಟ್ಟಿಸ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಅಕ್ಬರ್ನ ರಚನೆಯನ್ನ ಅಲೈ ದರ್ವಾಜ ಬದಲು ಬುಲಂದ್ ದರ್ವಾಜ ಅಂತ ಹೇಳಿ ಕರೆಯುವಂಥದ್ದು ಅಕ್ಬರ್ನ ರಚನೆಯನ್ನು. ಶಹಜಹಾನ್ ಅನೇಕ ಕೋಟೆಗಳನ್ನ, ಕೆಂಪು ಕೋಟೆ, ಆಗ್ರಾದ ತಾಜ್ ಮಹಲ್ ಇವುಗಳನ್ನ ನಿರ್ಮಾಣ ಮಾಡಿದಂಥವನು ಶಹಜಹಾನ್ ಆಗಿದ್ದಾನೆ. ನೆಕ್ಸ್ಟ್ 23ನೇ ಪ್ರಶ್ನೆ. ಗ್ವಾಲಿಯರ್ನ ಮರಾಠ ಒಕ್ಕೂಟದ ಧುರೀಣರು. ಆಪ್ಷನ್ 1 ಸಿಂಧಿಯಾ, ಆಪ್ಷನ್ 2 ಭೋಸ್ಲೆ, ಆಪ್ಷನ್ 3 ಗಾಯಕ್ವಾಡ್, ಆಪ್ಷನ್ 4 ಹೋಳ್ಕರ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಸಿಂಧಿಯಾ. ಗ್ವಾಲಿಯರ್ನ ಸಿಂಧಿಯಾ ಅನ್ನುವಂತಹ ಒಕ್ಕೂಟದವರು ಆಳ್ವಿಕೆಯನ್ನ ಮಾಡ್ತಾ ಇದ್ರು, ಅಲ್ಲಿನ ಜನರು ಆಡಳಿತವನ್ನ ನೋಡ್ಕೊಳ್ತಾ ಇದ್ರು. ನೆಕ್ಸ್ಟ್ 24ನೇ ಪ್ರಶ್ನೆ. ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದವರು. ಆಪ್ಷನ್ 1 ವ್ಯಾಸರಾಯರು, ಆಪ್ಷನ್ 2 ವಾದಿರಾಜರು, ಆಪ್ಷನ್ 3 ರಮಾನಂದರು, ಆಪ್ಷನ್ 4 ಚೈತನ್ಯರು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ರಮಾನಂದರು. ಇವರು ಉತ್ತರದಲ್ಲಿ ರಾಮ ಸೀತೆಯರ ಪೂಜೆಯನ್ನ ಹೆಚ್ಚು ಜನಪ್ರಿಯಗೊಳಿಸ್ತಾರೆ, ರಾಮ ಸೀತೆಯರ ಪೂಜೆಯನ್ನ ಹೆಚ್ಚು ಜನರಿಗೆ ಪ್ರಚಲಿತಕ್ಕೆ ತರ್ತಾರೆ. ನೆಕ್ಸ್ಟ್ 25ನೇ ಪ್ರಶ್ನೆ. ಉಂಬಳಿ ಎಂದರೆ. ಆಪ್ಷನ್ 1 ಜಮೀನುದಾರ ಹೊಂದಿದ್ದ ಭೂಮಿ, ಆಪ್ಷನ್ 2 ಹಿಡುವಳಿದಾರ ಹೊಂದಿದ್ದ ಭೂಮಿ, ಆಪ್ಷನ್ 3 ರಾಜ ಹೊಂದಿದ್ದ ಭೂಮಿ, ಆಪ್ಷನ್ 4 ಗುಲಾಮರು ಹೊಂದಿದ್ದ ಭೂಮಿ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ಹಿಡುವಳಿದಾರ ಹೊಂದಿದ್ದ ಭೂಮಿಯನ್ನ ಉಂಬಳಿ ಅನ್ನುವಂತ ಹೆಸರಿನಿಂದ ಕರಿತಾ ಇದ್ರು. ಉಂಬಳಿ ಅಂದ್ರೆ ಯಾವ ಒಬ್ಬ ಹಿಡುವಳಿದಾರ ಎಷ್ಟು ಭೂಮಿಯನ್ನ ಹೊಂದಿರ್ತಾನೋ ಅದನ್ನ ಉಂಬಳಿ ಅನ್ನುವಂತ ಹೆಸರಿನಿಂದ ಕರಿತಾ ಇದ್ರು. ನೆಕ್ಸ್ಟ್ 26ನೇ ಪ್ರಶ್ನೆ. ಪುನರುಜ್ಜೀವನದ ತವರು ದೇಶ. ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್, ಇಟಲಿ. ಪುನರುಜ್ಜೀವನ ಅಂದ್ರೆ ಮರುಹುಟ್ಟು ಅನ್ನುವಂತಹ ಅರ್ಥವನ್ನ ನಾವು ಇದರಲ್ಲಿ ಮರುಹುಟ್ಟು, ಕನ್ನಡದ ಅನುವಾದವನ್ನ ಮರುಹುಟ್ಟು ಅಂತ ಹೇಳಿ ಕರಿತೇವೆ. ಇದು ಮೊದಲು ಪ್ರಾರಂಭವಾದಂತಹ ದೇಶ ಯಾವುದು ಅನ್ನುವಂಥದ್ದು. ಸರಿಯಾದಂತಹ ಉತ್ತರ ಆಪ್ಷನ್ 4 ಇಟಲಿಯಲ್ಲಿ ಮೊದಲು ಪುನರುಜ್ಜೀವನ ಆರಂಭವಾಯಿತು. ನಂತರ ಯುರೋಪಿನ ಇತರೆ ಭಾಗಗಳಿಗೆ, ಇತರೆ ದೇಶಗಳಿಗೆ ಅದು ಹೆಚ್ಚು ವಿಸ್ತಾರವಾಗ್ತಾ ಹೋಯಿತು. ನೆಕ್ಸ್ಟ್ 27ನೇ ಪ್ರಶ್ನೆ. ಪವರ್ ಲೂಮ್ ಎಂಬ ನೇಯ್ಗೆ ಯಂತ್ರವನ್ನು ಕಂಡುಹಿಡಿದವನು. ಆಪ್ಷನ್ 1 ಎಡ್ಮಂಡ್ ಕಾರ್ಟ್ರೈಟ್, ಆಪ್ಷನ್ 2 ಸ್ಯಾಮ್ಯುಯಲ್ ಕ್ರಾಂಪ್ಟನ್, ಆಪ್ಷನ್ 3 ಜೇಮ್ಸ್ ಹ್ಯಾರ್ಗ್ರೀವ್ಸ್, ಹಾಗೆ ಆಪ್ಷನ್ 4 ಎಲಿ ವಿಟ್ನಿ. ಪವರ್ ಲೂಮ್ ಅನ್ನುವಂತಹ ಬೇರೆ ರೀತಿಯಾದಂತಹ, ಹೊಸ ರೀತಿಯಾದಂತಹ ನೇಯ್ಗೆ ಯಂತ್ರವನ್ನ ಕಂಡು ಹಿಡಿದಂಥವನು ಆಪ್ಷನ್ 1 ಎಡ್ಮಂಡ್ ಕಾರ್ಟ್ರೈಟ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಇದನ್ನ ಕಂಡುಹಿಡಿತಾನೆ. ನೆಕ್ಸ್ಟ್ 28ನೇ ಪ್ರಶ್ನೆ. ಸಂವಿಧಾನದ ತಿದ್ದುಪಡಿಯ ಅನ್ವಯ ಅಂದ್ರೆ ಯಾವ ತಿದ್ದುಪಡಿಯ ಅನ್ವಯ ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಕಡಿಮೆಗೊಳಿಸಲಾಯಿತು. ಆಪ್ಷನ್ 1 64ನೇ ತಿದ್ದುಪಡಿ, ಆಪ್ಷನ್ 2 61ನೇ ತಿದ್ದುಪಡಿ, ಆಪ್ಷನ್ 3 63ನೇ ತಿದ್ದುಪಡಿ, ಆಪ್ಷನ್ 4 65ನೇ ತಿದ್ದುಪಡಿ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 61ನೇ ತಿದ್ದುಪಡಿ. ಈ 61ನೇ ತಿದ್ದುಪಡಿಯ ಮೂಲಕ ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸನ್ನ 21 ವರ್ಷಕ್ಕಿರೋದನ್ನ 18 ವರ್ಷಕ್ಕೆ ಇಳಿಕೆ ಮಾಡ್ತಾರೆ. 1989ರಲ್ಲಿ ಈ 61ನೇ ತಿದ್ದುಪಡಿ ಉಂಟಾಗುತ್ತೆ. ಈ 61ನೇ ತಿದ್ದುಪಡಿಯಲ್ಲಿ ಈ ಒಂದು ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಇಳಿಸ್ತಾರೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಕಾರ್ಗಿಲ್ ವಿಜಯ ದಿವಸ್ ಆಚರಿಸುವ ದಿನ. ಜೂನ್ 26, ಆಗಸ್ಟ್ 26, ನವೆಂಬರ್ 26, ಜುಲೈ 26. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ್ ಅಂತ ಹೇಳಿ ಆಚರಿಸ್ತಾರೆ. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಕಾರ್ಗಿಲ್ ಯುದ್ಧ ನಡೆದಿತ್ತು, ಅದರ ವಿಜಯದ ನೆನಪಿಗಾಗಿ ಜುಲೈ 26ನ್ನು ಕಾರ್ಗಿಲ್ ವಿಜಯೋತ್ಸವ ಅಂತ ಹೇಳಿ ಕರೀತಾರೆ. ಆಪರೇಷನ್ ವಿಜಯ್ ಅನ್ನುವಂಥ ಹೆಸರಿನಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಿ ಜಯಶಾಲಿಯಾದದ್ದನ್ನ ಕಾರ್ಗಿಲ್ ವಿಜಯ ದಿವಸ್ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ. ಕರ್ನಾಟಕದ ಸಕ್ಕರೆ ಜಿಲ್ಲೆ ಅಂತ ಹೇಳಿ ಕರೆಯುವಂಥದ್ದು ಯಾವ ಜಿಲ್ಲೆಯನ್ನ? ಆಪ್ಷನ್ 1 ಮೈಸೂರು, ಆಪ್ಷನ್ 2 ಬೆಳಗಾವಿ, 3 ಮಂಡ್ಯ, ಹಾಗೆ ಆಪ್ಷನ್ 4 ಚಾಮರಾಜನಗರ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಬೆಳಗಾವಿ. ಬೆಳಗಾವಿಯನ್ನ ಕರ್ನಾಟಕದ ಸಕ್ಕರೆ ಜಿಲ್ಲೆ ಅಂತ ಕರೀತಾರೆ. ಸಕ್ಕರೆ ನಗರ ಅಂತ ಬಂದ್ರೆ ಮಂಡ್ಯ ನಗರವನ್ನ ಸಕ್ಕರೆ ನಗರ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಸ್ವಲ್ಪ ಜಾಸ್ತಿ ಇದೆ. ಸಕ್ಕರೆ ಜಿಲ್ಲೆ ಅಂತ ಕೇಳಿದಾಗ ಅದು ಬೆಳಗಾವಿ, ಸಕ್ಕರೆ ನಗರ ಅಂತ ಕೇಳಿದಾಗ ಅದು ಮಂಡ್ಯ ಆಗಿರುತ್ತೆ.
ಒಟ್ಟು 30 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಇನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ಇದೇ ರೀತಿಯಾದಂತಹ 30 ಪ್ರಶ್ನೆಗಳ ಇನ್ನೂ ಅನೇಕ ಕ್ವಶನ್ ಸೆಟ್ಗಳನ್ನು ನಾವು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡ್ತೇವೆ. ಒಂದು 20 ರಿಂದ 25 ನಿಮಿಷದ ಅವಧಿಯಲ್ಲಿ ಈ ವಿಷಯಗಳು ಕವರ್ ಆಗ್ತಾ ಹೋದರೆ ನಿಮಗೆ ಓದಿದ್ದನ್ನು ಇನ್ನೊಮ್ಮೆ ಅನಾಲಿಸಿಸ್ ಮಾಡಿದ ಹಾಗೆ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ, ಇಷ್ಟೊತ್ತು ನಮ್ಮ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಕಳಿಸಿ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ. ಹಾಗೆ ನೀವು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.